ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ವೈಶ್ವಿಕ ನೆಲೆಗಟ್ಟಿನಲ್ಲಿ ಒಂದು ಬಹಳ ದೊಡ್ಡದಾದಂಥ ಬೆಳವಣಿಗೆ ಆಗಿದೆ. ಇದು ತೀರಾ ಅನಿರೀಕ್ಷಿತವಾದದ್ದು ಮತ್ತು ವಿಪಕ್ಷಗಳಿಗೆ ಬಹಳ ದೊಡ್ಡ ಮಟ್ಟದ ಆಹಾರ ಆಗಿರುವಂಥ ವಿಚಾರ. ಏನು ವಿಷಯ ಸೌದಿ ಅರೇಬಿಯಾ ಪಾಕಿಸ್ತಾನದ ಜೊತೆ ಕೈ ಜೋಡಿಸಿದೆ. ಎಂಥ ವಿಚಿತ್ರ ನೋಡಿ, ಯಾರಾದರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನಾ? ರಿಯಾದ್ನಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಆದಂಥ ಶಹಬಾಜ್ ಶರೀಫ್ ಅವರು ಹೋಗಿ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರ ಜೊತೆ ಕೈ ಕುಲುಕ್ತಾರೆ. ಒಂದು ಅಗ್ರಿಮೆಂಟ್ಗೆ ಎರಡೂ ದೇಶಗಳು ಸಹಿ ಹಾಕ್ತವೆ. ಈ ಅಗ್ರಿಮೆಂಟ್ ಹೆಸರು ಏನಪ್ಪ ಅಂತಂದರೆ ಸ್ಟ್ರಾಟಜಿಕ್ ಮ್ಯೂಚುವಲ್ ಡಿಫೆನ್ಸ್ ಅಗ್ರಿಮೆಂಟ್ ಅಂತೇಳಿ. ಏನು ಹಿಂಗಂದರೆ ಇದು ಡಿಫೆನ್ಸ್ ಅಗ್ರಿಮೆಂಟ್. ಈ ಎರಡು ರಾಷ್ಟ್ರಗಳ ಮಧ್ಯೆ, ಉಭಯ ರಾಷ್ಟ್ರಗಳ ಮಧ್ಯೆ ಯಾವುದಾದ್ರೂ ದೇಶದ ಮೇಲೆ ಮತ್ಯಾವುದೋ ಶತ್ರು ರಾಷ್ಟ್ರ ದಾಳಿ ಮಾಡಿದ ಸಂದರ್ಭದಲ್ಲಿ ಇನ್ನೊಂದು ರಾಷ್ಟ್ರ ತನ್ನ ಮೇಲೆಯೂ ದಾಳಿ ಆಗಿದೆ ಅಂತ ಭಾವಿಸಿ ಸೈನಿಕ ಕಾರ್ಯಾಚರಣೆಯನ್ನು ನಡೆಸುವುದು. ನ್ಯಾಟೋ ದೇಶಗಳು ಇದಾವಲ್ಲ, ಅಮೇರಿಕ ಮತ್ತು ಪಾಶ್ಚಾತ್ಯ ರಾಷ್ಟ್ರಗಳ ಮಧ್ಯೆ ನ್ಯಾಟೋ ಅಗ್ರಿಮೆಂಟ್ ಅಂತೇನಿದೆ ಅಲ್ಲ, ಚಾರ್ಟರ್ 5 ಪ್ರಕಾರ ಆ ರೀತಿಯದಾದಂಥ ಒಂದು ಒಪ್ಪಂದ, ಸೈನ್ಯ ಒಪ್ಪಂದ ಇದು. ಯಾರಾದರೂ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದರೆ ಆ ಸಂದರ್ಭದಲ್ಲಿ ಸೌದಿ ಅರೇಬಿಯಾ ಬಂದು ಪಾಕಿಸ್ತಾನಕ್ಕೆ ಸಹಾಯ ಮಾಡುತ್ತೆ. ಸೌದಿ ಅರೇಬಿಯಾ ಮೇಲೆ ಯಾವುದಾದ್ರೂ ದಾಳಿ ಆದಾಗ ಪಾಕಿಸ್ತಾನದ ಸೈನ್ಯ ಹೋಗಿ ಸೌದಿ ಅರೇಬಿಯಾವನ್ನು ರಕ್ಷಿಸುವ ಕೆಲಸ ಮಾಡುತ್ತೆ. ನ್ಯಾಟೋ ದೇಶಗಳು ಇದೇ ಕೆಲಸವನ್ನು ಈಗ ಮಾಡ್ತಾ ಇರೋದು. ಪಾಶ್ಚಿಮಾತ್ಯ ರಾಷ್ಟ್ರಗಳು, ಬಹಳಷ್ಟು ರಾಷ್ಟ್ರಗಳು ಸೈನ್ಯವನ್ನು ಇಟ್ಕೊಂಡಿಲ್ಲ, ಅಮೇರಿಕೆಯ ಮೇಲೆ ನಿರ್ಭರ ಆಗಿದ್ದಾವೆ. ಅದರಲ್ಲಿ ಪೋಲೆಂಡ್ ಮಾತ್ರ ಸುಮಾರು ಒಂದು 5,000 ಜನ ಸೈನಿಕರನ್ನ ಇಟ್ಕೊಂಡಿದೆ. ಎಲ್ಲದಕ್ಕೂ ಇವು ಅಮೇರಿಕೆಯ ಮೇಲೆ ನಿರ್ಭರಗೊಂಡಿರುವಂಥ ರಾಷ್ಟ್ರಗಳಾಗಿರ್ತವೆ. ಪೋಲೆಂಡ್ ಕೂಡ ಭಾಳ ದೊಡ್ಡ ಮಟ್ಟದ ಸೈನ್ಯವೇನೂ ಇಲ್ಲ, 5,000 ಸೈನಿಕರಿರುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಿರೋದು. ಉಕ್ರೇನ್ ಯುದ್ಧ ಕೂಡ ಅದೇ ಕಾರಣಕ್ಕೆ ಶುರುವಾಗಿದ್ದು. ನ್ಯಾಟೋ ದೇಶಗಳಲ್ಲಿ ಉಕ್ರೇನನ್ನು ಕೂಡ ಸೇರಿಸ್ತೇವೆ ಅನ್ನುವಂಥ ಸಂದರ್ಭದಲ್ಲಿ ರಷ್ಯಾ ಇದಕ್ಕೆ ಒಪ್ಪಿಗೆಯನ್ನು ಕೊಡೋದಿಲ್ಲ. ಏಕೆಂದರೆ ಉಕ್ರೇನ್ ಸರಹದ್ದಿನಲ್ಲಿ ಬಂದು ಈ ನ್ಯಾಟೋ ದೇಶದ ಸೈನ್ಯ, ಅಮೇರಿಕೆಯ ಸೈನ್ಯ ಬಂದು ಅಲ್ಲಿ ತನ್ನ ಬೇಸನ್ನು ಮಾಡ್ಕೋತದೆ. ಇದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ ಗಡಿಯಲ್ಲಿ ಅಂತ ರಷ್ಯಾ ಇದಕ್ಕೆ ತಿರುಗಿ ಬೀಳುತ್ತೆ. ಅದರಿಂದಾಗಿ ನಡೀತಾ ಇರುವಂಥ ಯುದ್ಧ ಇವತ್ತಿಗೂ ತಮಗೆ ಗೊತ್ತಿರೋ ವಿಚಾರ. ಹಾಗಾದರೆ ಸೌದಿ ಅರೇಬಿಯಾಗೆ ಯಾಕೆ ಇಂಥದ್ದೊಂದು ದರ್ದು ಶುರುವಾಯಿತು? ಅದು ಹೋಗಿ ಭಿಕ್ಷಾಟನೆಗಾಗಿ ಬೆಳಗ್ಗೆ ಎದ್ದರೆ ಪಾತ್ರೆ ಹಿಡ್ಕೊಂಡು ನಿಲ್ಲುವಂಥ ಪಾಕಿಸ್ತಾನದ ಜೊತೆ ಸೌದಿ ಅರೇಬಿಯಾ ಯಾಕೆ ಈ ರೀತಿ ಕೈ ಜೋಡಿಸ್ತು ಎನ್ನುವುದು ಈಗ ಎಲ್ಲ ಕಡೆ ಉದ್ಭವಿಸಿರುವಂಥ ಪ್ರಶ್ನೆ. ಎರಡನೇದು, ಭಾರತದಲ್ಲಿರುವಂಥ ವಿಪಕ್ಷಗಳು ಹೇಳ್ತವೆ, ನರೇಂದ್ರ ಮೋದಿ ಹೋಗಿ ರಿಯಾದ್ನಲ್ಲಿ ಸೌದಿ ಅರೇಬಿಯಾದ ಅತ್ಯುನ್ನತವಾದಂಥ ಪ್ರಶಸ್ತಿಯನ್ನು ತೊಗೊಂಡ್ಬರ್ತಾರೆ, ಅತ್ಯುಚ್ಚ ಪ್ರಶಸ್ತಿಯನ್ನು, ನಾಗರಿಕ ಪ್ರಶಸ್ತಿ ತಗೋತಾರೆ. ಆದರೆ ಸೌದಿ ಅರೇಬಿಯಾ ಭಾರತದ ವಿರುದ್ಧವೇ ಷಡ್ಯಂತ್ರ ಮಾಡಿ ಪಾಕಿಸ್ತಾನದ ಜೊತೆ, ಶತ್ರು ರಾಷ್ಟ್ರ ಜೊತೆ ಕೈ ಜೋಡಿಸಿದೆ. ಅಲ್ಲಿಗೆ ಭಾರತದ ವಿದೇಶಾಂಗ ನೀತಿ ಏನು ಅಂತ ಎಡಚರರು, ಕಾಂಗ್ರೆಸ್ಸು ಎಲ್ಲ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನಿಮಗೆ ಗೊತ್ತು, ಯಾವಾಗ ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಿ ಭಾಳ ದೊಡ್ಡದಾದಂಥ ನರಮೇಧ ಆಯಿತು, ಹಿಂದೂಗಳ ಹತ್ಯೆಯನ್ನು ಮಾಡಿದರು ಉಗ್ರರು. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಇದ್ದದ್ದು ರಿಯಾದ್ನಲ್ಲಿ, ಸೌದಿ ಅರೇಬಿಯಾದಲ್ಲಿ ಇದ್ದರು. ಆವಾಗ ಮಾತುಕತೆ ನಡೆಸ್ತಾಯಿದ್ರು. 3 ದಿನಗಳ ಭೇಟಿ ಇತ್ತು. ಯಾವಾಗ ಇಂಥದ್ದೊಂದು ಹತ್ಯಾಕಾಂಡ ಆಗಿದೆ ಅಂತ ಗೊತ್ತಾಗುತ್ತೆ, ತಕ್ಷಣದಲ್ಲಿ ವಿಶೇಷ ವಿಮಾನದಲ್ಲಿ ಭಾರತಕ್ಕೆ ವಾಪಸ್ ಬರ್ತಾರೆ ನರೇಂದ್ರ ಮೋದಿ. ಭಾರತ ಮತ್ತು ಸೌದಿ ಅರೇಬಿಯಾ ಮಧ್ಯೆ ಈಗ ನರೇಂದ್ರ ಮೋದಿಯವರು ಬಂದ ಮೇಲೆ ಭಾಳ ಅದ್ಭುತವಾದಂಥ ಬಾಂಧವ್ಯ ಇದೆ. ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ದಾವೆ. ಅಷ್ಟೇ ಅಲ್ಲ, ಸ್ಟ್ರಾಟಜಿಕ್ ಪಾರ್ಟ್ನರ್ ಆಗಿ ಸೌದಿ ಅರೇಬಿಯಾ ಮೂಲಕ ಇಸ್ರೇಲ್ ದಾಟ್ಕೊಂಡು ಹೋಗುವಂಥ ಒಂದು ಕಾರಿಡಾರನ್ನು ಆಯೋಜಿಸಲಾಗಿತ್ತು. ಈ ಕಾರಿಡಾರ್ ಆಗಬಾರದು ಎನ್ನುವಂಥ ಕಾರಣಕ್ಕೋಸ್ಕರ ಇಸ್ಲಾಮಿಕ್ ರಾಷ್ಟ್ರ ಇಸ್ರೇಲ್ ಜೊತೆ ಸೇರಿ ಪೋರ್ಟ್ ಸಂಬಂಧವನ್ನು ಇಟ್ಕೋಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅಕ್ಟೋಬರ್ 7, 2023ಕ್ಕೆ ಹಮಾಸ್ನ ಉಗ್ರರು ದಾಳಿಯನ್ನು ಮಾಡ್ತಾರೆ ಇಸ್ರೇಲ್ ಮೇಲೆ. ಈ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇರಬಾರ್ದು ಅಂತ. ಈ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಹೇಗಿತ್ತು ಅಂದರೆ ಭಾರತದಿಂದ ಯುನೈಟೆಡ್ ಅರಬ್ ಎಮಿರೇಟ್ಸಿಂದ ಸೌದಿ ಅರೇಬಿಯಾನ ದಾಟಿಕೊಂಡು ಇಸ್ರೇಲು, ಹೀಗೆ ಅಲ್ಲಿಯ ಪೋರ್ಟನ್ನು ಕನೆಕ್ಟ್ ಮಾಡುವಂಥ ವ್ಯಾಪಾರ ವಹಿವಾಟು, ಸಾಗಾಣಿಕೆ ಒಂದು ಒಪ್ಪಂದವನ್ನು, ಕಾರಿಡಾರನ್ನು ಮಾಡುವ ಒಂದು ದೊಡ್ಡ ಯೋಜನೆ ಆಗಿತ್ತು. ಈ ಯೋಜನೆ ಅನ್ವಯ ಆಗ್ತಾ ಇದ್ದಂಥದ್ದು ಭಾಳ ದೊಡ್ಡ ಬೆಳವಣಿಗೆ ಏನಪ್ಪ ಅಂದರೆ, ಈ ಇಸ್ಲಾಮಿಕ್ ರಾಷ್ಟ್ರಗಳಿದಾವಲ್ಲ, ಈ ಇಸ್ಲಾಮಿಕ್ ರಾಷ್ಟ್ರಗಳ ಜೊತೆ ಇಸ್ರೇಲ್ನ ಬಾಂಧವ್ಯ ಆಗಿಬಿಡೋದು. ಒಂದು ಕಡೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇವ್ರ ಜೊತೆ ಸೇರಿಕೊಳ್ಳೋದು, ಮತ್ತೊಂದು ಕಡೆ ಸೌದಿ ಅರೇಬಿಯಾ ಸೇರಿಕೊಳ್ಳೋದು.
ಇದನ್ನು ಸಹಿಸಲಿಕ್ಕೆ ಇರಾನ್ ಕೂಡ ಸಿದ್ಧ ಇರಲಿಲ್ಲ, ಆ ಕಡೆ ಕತಾರ್ ಸಿದ್ಧ ಇರಲಿಲ್ಲ, ಪಾಕಿಸ್ತಾನ ಅಂತೂ ಪ್ರಶ್ನೆ ಬರೋದೇ ಇಲ್ಲ. ಹಾಗಾದರೆ ಏನು ಮಾಡಬೇಕು? ಇಸ್ರೇಲ್ ಮತ್ತು ಈ ಇಸ್ಲಾಂ ರಾಷ್ಟ್ರಗಳ ಮಧ್ಯೆ ಒಳ್ಳೆಯ ಸಂಬಂಧ ಆಗಬಾರ್ದು ಅಂದರೆ ಒಂದು ದೊಡ್ಡದಾದಂಥ ಯುದ್ಧವನ್ನು, ಸಂಘರ್ಷವನ್ನು ಮಾಡುವಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಆ ಸಂದರ್ಭದಲ್ಲಿ ಆದಂಥ ಸಂಘರ್ಷವೇ ಅಕ್ಟೋಬರ್ 7, 2023 ಇಸ್ರೇಲ್ ಮೇಲೆ ಹಮಾಸ್ನವರು ಮಾಡಿರುವಂಥ ದಾಳಿ. ಅದು ಇಲ್ಲಿವರೆಗೂ ಮುಗಿದಿಲ್ಲ, ಮುಗಿಯುವ ಲಕ್ಷಣಗಳು ಇಲ್ಲ. ಇತ್ತೀಚೆಗೆ ತಾನೇ ಸ್ವತಃ ಇಸ್ರೇಲ್ ಮತ್ತು ಅಮೇರಿಕ ಎರಡೂ ಸೇರಿ ಇರಾನ್ ಮೇಲೆ ದಾಳಿ ಮಾಡಿದವು. ಇಸ್ರೇಲು ಕತಾರ್ ಮೇಲೆ ದಾಳಿ ಮಾಡಿತು. ಇರಾನ್ನಲ್ಲಿರುವಂಥ ಪರಮಾಣು ವಿಜ್ಞಾನಿಗಳು ಯಾರು ಎಲ್ಲರನ್ನೂ ಮುಗಿಸ್ಬಿಟ್ಟಿದ್ದೀವಿ ಅಂತ ಇಸ್ರೇಲ್ ಹೇಳ್ತೀವಿ. ಅಮೇರಿಕ ಕೂಡ ಕೈ ಜೋಡಿಸ್ತೀವಿ. ಮಜಾ ಅಂದರೆ ಇರಾನ್ ಜೊತೆ ತುಂಬ ಚೆನ್ನಾಗಿರುವಂಥ ಪಾಕಿಸ್ತಾನ ಅಮೇರಿಕೆಯ ಜೊತೆ ಕೈ ಜೋಡಿಸಿ ಇರಾನ್ಗೆ ಚಾಕು ಹಾಕ್ತೀವಿ. ಇಲ್ಲಿ ಮಜಾ ಏನಿದೆ ಅಂತ ಒಂದು ಹೇಳ್ತೇನೆ ನೋಡಿ. ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಎರಡು ರೀತಿಯ ಫಿರ್ಕೆಗಳಿದ್ದಾವೆ, ಉಪಜಾತಿಗಳಿದ್ದಾವೆ. ಒಂದು ಶಿಯಾ ಮತ್ತೊಂದು ಸುನ್ನಿ. ಈ ಇರಾನ್ ಇದೆಯಲ್ಲ, ಅದು ಶಿಯಾ ರಾಷ್ಟ್ರ. ಸೌದಿ ಅರೇಬಿಯಾ ಸುನ್ನಿ ರಾಷ್ಟ್ರ. ಎರಡೂ ರಾಷ್ಟ್ರಗಳು ಮುಸಲ್ಮಾನ ವಲಯದಲ್ಲಿ ತಮ್ಮ ಪಾರಮ್ಯವನ್ನು ಮೆರೆಯಬೇಕು ಅಂತ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾನೆ ಇರ್ತವೆ. ಸೌದಿ ಅರೇಬಿಯಾಗೆ ನೇರವಾಗಿ ಅಮೇರಿಕ ಸಹಾಯವನ್ನು ಮಾಡ್ತಾ ಇರುತ್ತೆ. ಯಾಕೆಂದರೆ ಸೌದಿ ಅರೇಬಿಯಾ ನಿರಂತರವಾಗಿ ಅಮೇರಿಕೆಗೆ ಕಪ್ಪವನ್ನು ಕೊಡ್ತಾ ಇರ್ತದೆ. ಡೊನಾಲ್ಡ್ ಟ್ರಂಪು ಅಧ್ಯಕ್ಷರಾದ ತಕ್ಷಣ ಮಾಡಿದ ಮೊದಲ ಕೆಲಸ ಏನು ಅಂದರೆ ನೇರವಾಗಿ ತನ್ನ ವಿಶೇಷ ವಿಮಾನದಲ್ಲಿ ಸೌದಿ ಅರೇಬಿಯಾಗೆ ಬಂದು $650 ಬಿಲಿಯನ್ ಚೆಕ್ಕನ್ನು ಬರೆಸ್ಕೊಂಡು ತೊಗೊಂಡು ಹೋದರು. ಸೌದಿ ಅರೇಬಿಯಾ ತನ್ನ ಸೈನ್ಯದ ನೆಲೆಗಾಗಿ ಎಲ್ಲ ರೀತಿಯ ಉಪಕರಣಗಳು, ಶಸ್ತ್ರಾಸ್ತ್ರ, ತಂತ್ರಜ್ಞಾನ, ಪೈಲಟ್ಗಳು ಸೇರಿ ಎಲ್ಲದಕ್ಕೂ ಅಮೇರಿಕೆಯ ಮೇಲೆ ನಿರ್ಭರ ಆಗಿದೆ. ಅಮೇರಿಕೆ ಯಾವಾಗಲೂ ಸೌದಿ ಅರೇಬಿಯಾದ ಕೈ ಜೋಡಿಸುತ್ತೆ. ಅವರಿಗೆ ಪೈಲಟ್ ಕೊಡೋದರಿಂದ ಹಿಡಿದು, ಯುದ್ಧ ವಿಮಾನಕ್ಕೆ ಪೈಲಟ್ಗಳನ್ನು ಕೊಡೋದರಿಂದ ಹಿಡಿದು ಎಲ್ಲ ರೀತಿಯ ಸಹಾಯ ಮಾಡ್ತದೆ. ಏಕೆಂದರೆ ಸೌದಿ ಅರೇಬಿಯಾ ಒಬ್ಬ ಇಸ್ಲಾಮಿಕ್ ಶ್ರೀಮಂತ ರಾಷ್ಟ್ರ, ಜೊತೆಗೆ ಅಮೇರಿಕೆಗೆ ನಿರಂತರವಾಗಿ ಫಂಡಿಂಗ್ ಮಾಡುವಂಥ ರಾಷ್ಟ್ರ. ಹೀಗಿರುವಾಗ ಇರಾನು ಒಂದು ಪರಮಾಣು ರಾಷ್ಟ್ರ ಆಗಬೇಕು ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇರುವಂಥ ರಾಷ್ಟ್ರ. ನಾವು ಈಗಾಗಲೇ ಅದರ ಕೊನೆಯ ಹಂತದಲ್ಲಿ ಬಂದು ನಿಂತುಬಿಟ್ಟಿದ್ದೀವಿ ಅಂತ ಸ್ವತಃ ಇರಾನ್ ಡಿಕ್ಲೇರು ಮಾಡ್ಕೊಂಡ್ಬಿಟ್ಟಿತ್ತು. ಇಸ್ರೇಲ್ಗೆ ಸಹಿಸಲಿಕ್ಕಾಗಲಿಲ್ಲ. ತನ್ನ ಪಕ್ಕದಲ್ಲಿ ತನ್ನ ಶತ್ರು ರಾಷ್ಟ್ರವಾಗಿರುವಂಥ ಇರಾನು ಪರಮಾಣು ರಾಷ್ಟ್ರ ಆಗುವುದನ್ನು ನಾನು ಸಹಿಸೋದಿಲ್ಲ ಅಂತ ಇಸ್ರೇಲ್ ತೀರ್ಮಾನ ಮಾಡುತ್ತೆ. ಇರಾನ್ನಲ್ಲಿರುವಂಥ ಈ ಪರಮಾಣು ನೆಲೆಗಳೇನಿದ್ದಾವೆ, ಸ್ಥಾವರಗಳೇನಿದ್ದಾವೆ, ಅವ್ರ ವಿಜ್ಞಾನಿ ಯಾರಿದ್ದಾರೆ, ಅವ್ರ ಜನರಲ್ ಯಾರು, ಎಲ್ಲರನ್ನೂ ಮುಗಿಸ್ಬೇಕು ಅಂತ ತೀರ್ಮಾನ ಮಾಡುತ್ತೆ. ನಿರಂತರವಾಗಿ ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ. ಆ ಸಂದರ್ಭದಲ್ಲಿ ಜನರಲ್ ಮುನೀರ್ ಪಾಕಿಸ್ತಾನದಿಂದ ಅಮೇರಿಕೆಗೆ ಬಂದು ಲಂಚ್ ಮಾಡ್ತಾ ಇರ್ತಾನೆ. ಈತನನ್ನು ಪಕ್ಕದಲ್ಲಿ ಕೂಡಿಸಿಕೊಂಡು ಡೊನಾಲ್ಡ್ ಟ್ರಂಪ್ ಈತನಿಗೆ ಗೊತ್ತಾಗಲಾರದ ಹಾಗೆ ಇರಾನ್ ಮೇಲೆ ದಾಳಿಯನ್ನು ಮಾಡಿರ್ತಾರೆ. ಇರಾನ್ಗೆ ಗೊತ್ತಾಗತ್ತೆ, ಪಾಕಿಸ್ತಾನ ನನಗೆ ಬೆನ್ನಲ್ಲಿ ಚೂರಿ ಹಾಕಿದೆ, ನನ್ನ ಶತ್ರು ರಾಷ್ಟ್ರವಾದಂಥ ಅಮೇರಿಕೆಯ ಜೊತೆ ಕೈ ಜೋಡಿಸಿ ತನಗೆ ತನ್ನ ವಾಯುನೆಲೆಯನ್ನು ಪಾಕಿಸ್ತಾನ ಅಮೇರಿಕಾಗೆ ಕೊಟ್ಟು ನನ್ನ ಮೇಲೆ ದಾಳಿ ಮಾಡಲಿಕ್ಕೆ ಸಂಚನ್ನು ಮಾಡಿದೆ ಅಂತ ಗೊತ್ತಾಗಿ ಹೋಗುತ್ತೆ. ಈ ಹಿನ್ನೆಲೆಯನ್ನು ಇಟ್ಕೊಂಡು ಇವತ್ತು ನಾವು ವಿದ್ಯಮಾನವನ್ನು ನೋಡಬೇಕು. ಹಾಗಾದರೆ ಸೌದಿ ಅರೇಬಿಯಾ ಪಾಕಿಸ್ತಾನ ಜೊತೆ ಕೈ ಜೋಡಿಸ್ಲಿಕ್ಕೆ ಇರಬೇಕಾದಂಥ ವಿಶೇಷತೆ ಏನು? ಮೊದಲೇದಾಗಿ 57 ಇಸ್ಲಾಂ ರಾಷ್ಟ್ರಗಳಿದ್ದಾವೆ, ನಿಮ್ಗೆ ಗೊತ್ತಿರುವಂಥದ್ದು. ಈ 57 ಇಸ್ಲಾಮಿಕ್ ರಾಷ್ಟ್ರಗಳ ಬ್ರದರ್ಹುಡ್ ಅಂತೇನು ಇವ್ರು ಹೇಳ್ಕೊಂಡು ಓಡಾಡ್ತಾರಲ್ಲ, ಉಮ್ಮಾ ಅಂತ ಕರೀತಾರೆ ಇವರು. ಈ ಬ್ರದರ್ಹುಡ್ ಏನಿದೆಯಲ್ಲ, ಪಾಕಿಸ್ತಾನಕ್ಕೆ ಒಂದು ಆಸೆ ಇದೆ. ಏನಪ್ಪ ಅಂತಂದರೆ ಈ 57 ರಾಷ್ಟ್ರಗಳನ್ನು ಒಂದು ಅಂಬ್ರೆಲ್ಲಾ ಕೆಳಗಡೆ ತರಬೇಕು. ಅದರಲ್ಲಿ ಈಗಿರುವಂಥ ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಪರಮಾಣು ರಾಷ್ಟ್ರ ಅಂತ ಯಾವುದಾದ್ರೂ ಇದ್ದರೆ ನಾವು ಒಬ್ಬರೇ, ಪಾಕಿಸ್ತಾನದವರೊಬ್ಬರೇ. ನಾವು ಯಾವುದೇ ಇಸ್ಲಾಮಿಕ್ ರಾಷ್ಟ್ರದ ಮೇಲೆ ದಾಳಿ ಆದರೂ ಕೂಡ ನಮ್ಮ ಪರಮಾಣು ಶಕ್ತಿ ಏನಿದೆ ಅದನ್ನ ಪ್ರಯೋಗ ಮಾಡಿ ಶತ್ರುವನ್ನು ನಾಶ ಮಾಡಬಹುದು ನಾವು ಅಂತ ಯಾವಾಗಲೂ ತನ್ನ ಅಜೆಂಡಾವನ್ನು ಮಾಡ್ತಾನೆ ಹೋಗ್ತಾ ಇದೆ ಅದು. ಆದರೆ ಈ ಸುಳ್ಳು ಅಜೆಂಡಾವನ್ನು ಸಂಪೂರ್ಣವಾಗಿ ಧ್ವಸ್ತಗೊಳಿಸಿದ್ದು ನರೇಂದ್ರ ಮೋದಿ ಮತ್ತು ಭಾರತ. ಯಾವಾಗ? ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ. ಯಾವ ಕಿರಾನಾ ಹಿಲ್ನಲ್ಲಿ ಇವರು ದೊಡ್ಡದಾದಂಥ ಅಣುಸ್ಥಾವರ ಇದೆ ಅಂತ ಹೇಳಲಾಗಿತ್ತೋ ಅದರ ಮೇಲೆ ನೇರವಾಗಿ ಅದರ ಟನಲ್ ಬಳಿಗೆ ಹೋಗಿ ದಾಳಿಯನ್ನು ಮಾಡಿ ನಿರಂತರವಾಗಿ 12 ಸಲ ಭೂಕಂಪ ಆಗುವ ಹಾಗೆ ನೋಡಿಕೊಂಡದ್ದು ಭಾರತ. ಇಡೀ ಪಾಕಿಸ್ತಾನ ಕಂಪಿಸಿ ಹೋಯಿತು. ಅಷ್ಟೇ ಅಲ್ಲ, ಇವರ ಏನೇನು ವಾಯುನೆಲೆಗಳಿದ್ದಾವೆ ಆ ಎಲ್ಲ ವಾಯುನೆಲೆಗಳ ಮೇಲೆ 11 ವಾಯುನೆಲೆಗಳ ಮೇಲೆ ಧ್ವಸ್ತಗೊಳಿಸಿರುವಂಥದ್ದು ಭಾರತ. ಹೀಗಿರುವಾಗ
ಪಾಕಿಸ್ತಾನ ತಾನು ಪರಮಾಣು ರಾಷ್ಟ್ರ ಅಂತ ಎಲ್ಲ ಕಡೆ ಕೊಚ್ಕೋತಾ ಇದ್ದದ್ದು ಈ ಸಂದರ್ಭದಲ್ಲಿ ಸ್ವಲ್ಪ ತನ್ನ ಪ್ರಭಾವ ವಲಯವನ್ನು ಕುಗ್ಗಿಸ್ಕೊಂಡು ಕೂತಿರುತ್ತೆ. ಏಕೆಂದರೆ ಆಪರೇಷನ್ ಸಿಂಧೂರ್ನಲ್ಲಿ ಸಂಪೂರ್ಣವಾಗಿ ಅದು ಧ್ವಸ್ತಗೊಂಡಿದೆ ಅನ್ನೋದು ಜಾಗತಿಕ ಮಟ್ಟದಲ್ಲಿ ರುಜುವಾತಾಗಿರುತ್ತೆ. ಯಾವ ಚೈನಾ ಸಹಾಯ ಮಾಡ್ತಾ ಇತ್ತೋ, ಯಾವ ಟರ್ಕಿ ಸಹಾಯ ಮಾಡ್ತಾ ಇತ್ತೋ ಅವ್ರಿಗೆ ಕೂಡ ಗೊತ್ತಾಗತ್ತೆ ಪಾಕಿಸ್ತಾನದ ಒಳಗಡೆ ಯಾವುದೇ ತಾಕತ್ತಿಲ್ಲ ಅಂತ. ಜೊತೆಗೆ ಚೈನಾದ ಯುದ್ಧ ವಿಮಾನದಿಂದ ಹಿಡಿದು ಅವರ ಯುದ್ಧ ಪರಿಕರಗಳಿಂದ ಹಿಡಿದು ಜೊತೆಗೆ ಅವರ ಡ್ರೋನ್ನಿಂದ ಹಿಡಿದು ಯಾವುದೂ ಕೆಲಸ ಮಾಡಲಿಲ್ಲ. ಅವರ ಡಿಫೆನ್ಸ್ ಸಿಸ್ಟಮ್ಮೇ ಫೇಲ್ ಆಯಿತು. ಅಮೇರಿಕ ವಿಮಾನಗಳು ನಿಜವಾದ ಕಾರ್ಯಾಚರಣೆ ಮಾಡುವಲ್ಲಿ ವಿಫಲ ಆದವು ಅನ್ನೋದು ಜಾಗತಿಕ ಮಟ್ಟದಲ್ಲಿ ಸುದ್ದಿ ಆಗತ್ತೆ. ಪಾಕಿಸ್ತಾನ ಹಿನ್ನೆಲೆಗೆ ಹೋಗಿಬಿಡತ್ತೆ. ಜೊತೆಗೆ ತಾನು ಪರಮಾಣು ರಾಷ್ಟ್ರ ಅಂತ ಏನು ಕಾಲರ್ ಅಪ್ ಮಾಡ್ತಾ ಇತ್ತೋ ಅದು ಕೂಡ ಸಂಪೂರ್ಣವಾಗಿ ವಿಫಲ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅದಕ್ಕೆ ಸಹಾಯಕ್ಕೆ ಬಂದು ನಿಂತದ್ದು ಈಗ ಸೌದಿ ಅರೇಬಿಯಾ. ನಿಮ್ಗೆ ಗೊತ್ತಿರಲಿ, 1947ರಲ್ಲಿ ಭಾರತ ಪಾಕಿಸ್ತಾನದ ವಿಭಜನೆ ಆದ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಒಂದು ರಾಷ್ಟ್ರ ಅಂತ ಒಪ್ಪಿಕೊಂಡಿರುವಂಥ ಮೊಟ್ಟ ಮೊದಲ ದೇಶ ಸೌದಿ ಅರೇಬಿಯಾ. ಅಷ್ಟೇ ಅಲ್ಲ, ಅದಕ್ಕೆ ಆರ್ಥಿಕವಾಗಿ ಸಹಾಯಕ್ಕೆ ಕೂಡ ಜೊತೆಗೆ ಬಂದು ನಿಂತಹ ರಾಷ್ಟ್ರ ಆ ಸಂದರ್ಭದಲ್ಲಿ ಸೌದಿ ಅರೇಬಿಯಾ. ಹೀಗಿರುವಾಗ ಆಪರೇಷನ್ ಸಿಂಧೂರ್ ಇನ್ನೂ ಮುಗಿದಿಲ್ಲ ಅಂತ ನರೇಂದ್ರ ಮೋದಿ ಭಾರತದ ಸೈನ್ಯ ಹೇಳ್ತಾ ಇದೆ. ಒಂದು ರಾಷ್ಟ್ರದ ಮೇಲೆ ದಾಳಿ ಆದರೆ ಇನ್ನೊಂದು ರಾಷ್ಟ್ರ ಜೊತೆಗೆ ನಿಲ್ಲಬೇಕು ಅನ್ನುವಂಥ ಒಪ್ಪಂದವನ್ನು ಸೌದಿ ಅರೇಬಿಯಾ ಪಾಕಿಸ್ತಾನಗಳು ಮಾಡ್ಕೊಂಡಿದ್ದಾವೆ ರಿಯಾದ್ನಲ್ಲಿ. ಹಾಗಾದರೆ ಆಪರೇಷನ್ ಸಿಂಧೂರ್ ಏನಾದರೂ ನಡೆದರೆ, ಎರಡನೇ ಪಾರ್ಟ್ ನಡೆದಿದ್ದರೆ ಆದರೆ ಸೌದಿ ಅರೇಬಿಯಾ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಪಾಕಿಸ್ತಾನಕ್ಕೆ ಸಹಾಯ ಮಾಡುತ್ತಾ? ಈಗಿರೋ ಅಗ್ರಿಮೆಂಟ್ ಪ್ರಕಾರ ಮಾಡಲೇಬೇಕು. ಆದರೆ ಸೌದಿ ಅರೇಬಿಯಾ ಹೇಳ್ತಾ ಇದೆ, ನನ್ನ ಟಾರ್ಗೆಟ್ಟು ಭಾರತ ಅಲ್ಲ, ಭಾರತದ ಮತ್ತು ನಮ್ಮ ಸಂಬಂಧ ಏನಿದೆ ಅದರ ಗಾಢತೆಯನ್ನು ಯಾವ ಒಪ್ಪಂದಗಳು ಕೂಡ ಮುರಿಯಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಟಾರ್ಗೆಟ್ ಭಾರತ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಹಾಗಾದರೆ ಇವರ ಗುರಿ ಏನು? ಅದು ಭಾಳ ಮಜಾ ಇರೋದು. ಇದು ಎಲ್ಲಿಯೂ ನಿಮಗೆ ಸಿಗಲಾರದಂಥ ಮಾಹಿತಿ. ತುಂಬ ಅಧ್ಯಯನ ಮಾಡಿ ಮಾತ್ರ ಇದನ್ನು ತಗೊಳ್ಳಿಕ್ಕೆ ಸಾಧ್ಯ. ನಿಮಗೆ ನಾವು ನೇರವಾಗಿ ಕರ್ಕೊಂಡು ಹೋಗ್ತಾ ಇರೋದು 1967 ಕರ್ಕೊಂಡು ಹೋಗ್ತೇನೆ. ಆವಾಗ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ಮಧ್ಯೆ ಒಂದು ಯುದ್ಧ ಆಗುತ್ತೆ. ನಿಮ್ಗೆ ಗೊತ್ತಿರುವಂಥ ವಿಚಾರ, ಬ್ಲ್ಯಾಕ್ ಸೆಪ್ಟೆಂಬರ್ ಅಂತ ಕರೀತಾರೆ. ಯುದ್ಧ ಆದಮೇಲಿನ ಸಂದರ್ಭ 1967ರಲ್ಲಿ ಆಗುತ್ತೆ. 1967ರಲ್ಲಿ ಯುದ್ಧ ಆದಮೇಲೆ ಈ ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಮಿ ಏನಿದೆಯಲ್ಲ, ಆ ಪ್ಯಾಲೆಸ್ಟೈನ್ ಲಿಬರೇಷನ್ ಆರ್ಗನೈಜೇಷನ್ನು ಅವರಿಗೆ ಆಶ್ರಯವನ್ನು ಕೊಡಲಿಕ್ಕೆ ಯಾರು ಇರೋದಿಲ್ಲ. ಇಸ್ರೇಲ್ ಗೆದ್ದು ಬಿಡುತ್ತೆ ಯುದ್ಧದಲ್ಲಿ, ವಾಡದು ಚಚ್ಚಾಕಿಬಿಡ್ತದೆ ಅವ್ರನ್ನ. ಅವಾಗ 1970 ಸೆಪ್ಟೆಂಬರ್ ಸುಮಾರಿಗೆ ಈ ಜೋರ್ಡಾನಿನ ರಾಜ ಇದ್ದಾನಲ್ಲ, ಆತನ ಹೆಸರು ಹುಸೇನ್ ಅಂತ, ಕಿಂಗ್ ಹುಸೇನ್ ಅಂತ. ಆತ ಈ ಪ್ಯಾಲೆಸ್ಟೈನ್ ಲಿಬರೇಷನ್ ಅವ್ರಿಗೆ ಇವರಿಗೆ ಆಶ್ರಯವನ್ನು ಕೊಡ್ತಾನೆ. ಈ ಪ್ಯಾಲೆಸ್ಟೈನ್ ಲಿಬರೇಷನ್ ಅವ್ರಿಗೆ ಜೋರ್ಡಾನ್ನಲ್ಲಿ. ಇವರ ಸ್ವಭಾವ ನಿಮ್ಗೆ ಗೊತ್ತಿದೆ. ಈ ಮತಾಂಧ ಮುಸಲ್ಮಾನರ ಅತಿ ಕೆಟ್ಟದಾದಂಥ ನಡವಳಿಕೆ ಏನಂದರೆ, ಯಾರು ಇವರಿಗೆ ಆಶ್ರಯ ಕೊಡ್ತಾರೋ ಅವರ ವಿರುದ್ಧ ಇವರು ಬಂಡೇಳ್ತಾರೆ. ಸ್ಟೇಟ್ ವಿದಿನ್ ಸ್ಟೇಟ್ ಮಾಡ್ಕೋತಾರೆ ಸ್ವತಃ ಜೋರ್ಡಾನ್ನಲ್ಲಿ. ಜೋರ್ಡಾನ್ನ ಕಿಂಗ್ ಹುಸೇನು ಈ ಪ್ಯಾಲೆಸ್ಟೈನಿಯನ್ ಮತಾಂಧರೇನಿದ್ದಾರೆ ಇವರಿಗೆ ಆಶ್ರಯವನ್ನು ಕೊಟ್ಟಿರ್ತಾನೆ, ಇವ್ರಿಗೆ ಬೇಕಾದ ಸವಲತ್ತು ಕೊಟ್ಟಿರ್ತಾನೆ, ಇವರಿಗೆ ಎಲ್ಲ ರೀತಿಯದಾದಂಥ ಸೌಲಭ್ಯಗಳನ್ನ ಕೊಟ್ಟಂಥ ಕಿಂಗ್ ಹುಸೇನಿಯ ವಿರುದ್ಧ ಇವರು ಅಲ್ಲಿ ದಂಗೆ ಹೇಳ್ತಾರೆ ಅವರದೇ ದೇಶದಲ್ಲಿ. ಏನು ಭಾರತದಲ್ಲಿ ಇವತ್ತು ನಡೀತಾ ಇದೆಯಲ್ಲ ಅದೇ ರೀತಿಯದಾದಂಥ ವಿದ್ಯಮಾನ ಇದು. ಆವಾಗ ಕಿಂಗ್ ಹುಸೇನ್ ಏನು ಮಾಡ್ತಾನಂತಂದರೆ ಪಾಕಿಸ್ತಾನದ ಮೊರೆ ಹೋಗ್ತಾನೆ. ಆವಾಗಲ್ಲಿ ಜನರಲ್ ಆಗಿದ್ದದ್ದು ಬ್ರಿಗೇಡಿಯರ್ ಜಿಯಾ ಉಲ್ ಹಕ್. ಜಿಯಾ ಉಲ್ ಹಕ್ ಹೇಳ್ತಾನೆ, ನೋಡು ನನ್ನ ದೇಶದ ಒಳಗಡೆ ಹೋಗಲಿ ಅಂತ ಇವ್ರನ್ನ ಬಿಟ್ಕೊಂಡೆ ನಾನು ಪ್ಯಾಲೆಸ್ಟೀನಿಯನ್ಸ್ನ. ಇವರು ನನ್ನ ವಿರುದ್ಧವೇ ದಂಗೆ ಎದ್ದು ನನ್ನನ್ನು ಕೆಳಗಿಳಿಸುವಂಥ ಹೋರಾಟ ಮಾಡ್ತಾ ಇದ್ದಾರೆ, ಅರಾಜಕತೆ ಸೃಷ್ಟಿ ಮಾಡ್ತಾರೆ. ಅವಾಗ ಜಿಯಾ ಉಲ್ ಹಕ್ ತನ್ನ ಸೈನ್ಯವನ್ನು ತೆಗೆದುಕೊಂಡು ಹೋಗಿ 16,000 ಸೈನ್ಯ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಪರಿಕರಗಳ ಸಹಿತ ಈ ಪ್ಯಾಲೆಸ್ಟೀನಿಯನ್ಗಳನ್ನ ಓಡಿಸ್ತಾನೆ. ಇವರೆಲ್ಲ ಲೆಬನಾನ್ಗೆ ಹೊರಡ್ತಾರೆ. ಅಲ್ಲಿಂದ ಲೆಬನಾನ್ ಎಲ್ಲ ಹೊರಟ್ಬಿಡ್ತಾರೆ ಪ್ಯಾಲೆಸ್ಟೀನಿಯನ್ಸ್. ಹೈಯರ್ ಮಾಡಿರುವಂಥ ಜಿಯಾ ಉಲ್ ಹಕ್ನ ಸೈನ್ಯವನ್ನು ಈ ಜೋರ್ಡಾನಿನ ದೊರೆ ಹೈಯರ್ ಮಾಡಿ ಬಾಡಿಗೆಗೆ ತೆಗೆದುಕೊಂಡು ತನ್ನ ದೇಶದ ಒಳಗಡೆ ಬಂದಿದ್ದಂಥ ಜನರನ್ನು ಅಲ್ಲಿಂದ ಒಕ್ಕಲೆಬ್ಬಿಸ್ತಾನೆ. ಅವರು ಲೆಬನಾನ್ಗೆ ಹೋಗಿ ಸೆಟ್ಲ್ ಆಗ್ತಾರೆ. ಅಲ್ಲಿ ಲೆಬನಾನ್ ಹೌತಿಗಳು ಅಂತ ಆಗ್ತಾರೆ. ಮುಂದೆ ನಡೆದಂಥ ವಿದ್ಯಮಾನ ನಿಮ್ಗೆ ಗೊತ್ತಿದೆ. ಈಗ ಈ ಸೌದಿ ಅರೇಬಿಯಾ ವಿಚಾರಕ್ಕೆ ಬರೋಣ. ಸೌದಿ ಅರೇಬಿಯಾ ತನ್ನ ಪಾರಮ್ಯವನ್ನು ಇಸ್ಲಾಂ ರಾಷ್ಟ್ರದಲ್ಲಿ ಮೆರೆಯಬೇಕು ಅನ್ನುವಂಥ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಇರಾನ್ ತನ್ನ ಪಾರಮ್ಯವನ್ನು ಮೆರಿಬೇಕು ಅಂತ ನೋಡ್ತಾ ಇದೆ. ಸೌದಿ ಅರೇಬಿಯಾ ವಿರುದ್ಧ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಕತಾರು ಸಹಾಯ ಮಾಡುತ್ತೆ, ಈ ಕಡೆಯಿಂದ ಇರಾನು ಸಹಾಯ ಮಾಡುತ್ತೆ. ಅಲ್ಲಿ ಈ ಹೌತಿ ಫೈಟರ್ಸ್ ಅಂತ ಏನಿದಾರಲ್ಲ ಯಮನ್ನಲ್ಲಿ,
ಆ ಯಮನ್ನ ಹೌತಿ ಫೈಟರ್ಸ್ ಏನಿದೆ, ಹೌತಿ ಬಂಡುಕೋರರು ಏನಿದ್ದಾರೆ, ಅವರೆಲ್ಲ ಸೌದಿ ಅರೇಬಿಯಾದ ವಿರುದ್ಧ ದಾಳಿಯನ್ನು ಮಾಡ್ತಾಯಿದ್ದಾರೆ. ಸೌದಿ ಅರೇಬಿಯಾ ಈ ಯಮನ್ನಲ್ಲಿರುವಂಥ ಹೌತಿ ಉಗ್ರರೇನಿದ್ದಾರೆ ಇವ್ರನ್ನೆಲ್ಲ ಬಂಡುಕೋರನ್ನ ಮುಗಿಸ್ಬೇಕು. ಅವರು ಗೆರಿಲ್ಲಾ ವಾರ್ ಮಾಡ್ತಾಯಿದ್ದಾರೆ. ಆ ಗೆರಿಲ್ಲಾ ವಾರ್ನ ಸಮಾಪ್ತಿ ಮಾಡಬೇಕು ಅಂತಂದರೆ ಅವರಿಗೆ ಸೈನ್ಯದ ಬಲ ಬೇಕು. ಸೌದಿ ಅರೇಬಿಯಾ ಹತ್ರ ದುಡ್ಡಿದೆ, ಸೌದಿ ಅರೇಬಿಯಾ ಹತ್ರ ಉಳಿದ ಯುದ್ಧ ಪರಿಕರಗಳನ್ನ ಖರೀದಿ ಮಾಡುವ ತಾಕತ್ತಿದೆ, ಆದರೆ ಸೈನ್ಯ ಬಲ ಇಲ್ಲ. ಸೈನ್ಯ ಬಲ ಬೇಕು ಅಂದರೆ ಏನು ಮಾಡಬೇಕು? ಅಮೇರಿಕಾದಿಂದ ಕರೆಸ್ಕೊಂಡು ಹೋರಾಟ ಮಾಡಬೇಕು. ಆದರೆ ಪಕ್ಕದ ಪಾಕಿಸ್ತಾನಕ್ಕೆ ಹೇಳಿಬಿಟ್ರೆ ತನಗೆ ತುಂಬ ಸುಲಭವಾದಂಥ ಕೆಲಸ ಈ ಯಮನ್ನಲ್ಲಿರುವಂಥ ಸೌತಿ ಉಗ್ರನೆಲ್ಲ ಮುಗಿಸಿಬಿಡ್ಬೋದು. ಹೇಗೆ ಜೋರ್ಡಾನ್ನ ದೊರೆ ಜಿಯಾ ಉಲ್ ಹಕ್ಕನ ಮೂಲಕ ಈ ಎಲ್ಲ ಪ್ಯಾಲೆಸ್ಟೈನಿಯನ್ ಓಡಿಸಿದ್ರು, ಅದೇ ರೀತಿ ಹೌತಿ ಬಂಡುಕೋರರನ್ನು ಪಾಕಿಸ್ತಾನದ ಸೈನ್ಯವನ್ನು ಹೈಯರ್ ಮಾಡಿಕೊಂಡು ನಾವು ಓಡಿಸಬಹುದು ಎನ್ನುವಂಥ ಕಾರಣಕ್ಕೋಸ್ಕರ ಸೌದಿ ಅರೇಬಿಯಾ ಈಗ ಪಾಕಿಸ್ತಾನದ ಕೈ ಜೋಡಿಸಿದೆ. ಆದರೆ ನಮ್ಮವ್ರಿಗೆ ಇದು ಯಾವುದು ಅರ್ಥ ಆಗಲ್ವೇ? ಅವರಂತಾರೆ ಆಪರೇಷನ್ ಸಿಂಧೂರ್ ಆಗಿಬಿಟ್ರೆ ಈಗ ಭಾರತದ ವಿರುದ್ಧ ಸೌದಿ ಅರೇಬಿಯಾ ಮೈ ಮೇಲೆ ಬಂದುಬಿಡುತ್ತೆ, ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಸಹಾಯ ಮಾಡಿಬಿಡುತ್ತೆ, ನಾವು ಅವ್ರನ್ನ ಯುದ್ಧ ಮಾಡಿ ಗೆಲ್ಲಕ್ಕಾಗೋದಿಲ್ಲ. ಆ ಕಡೆ ಅಮೇರಿಕಾ ಸೌದಿ ಅರೇಬಿಯಾ ಜೊತೆ ಕೈ ಜೋಡಿಸಿ ಪಾಕಿಸ್ತಾನವನ್ನು ಬಲಾಢ್ಯಗೊಳಿಸಿ ಭಾರತದ ಶಕ್ತಿಯನ್ನು ಕುಂದಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ಈ ರೀತಿಯಾಗಿ ಪುಂಖಾನುಪುಂಖವಾದ ಕಥೆಗಳನ್ನು ಹೇಳ್ತಾರೆ. ಆದರೆ ವಾಸ್ತವವಾಗಿ ನಡೀತಾ ಇರೋದೇ ಭಾಳಷ್ಟು ಜನರಿಗೆ ಇದು ಅರ್ಥ ಆಗೋದಿಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೀನಿ. ಈ ಸಂಚಿಕೆ ತಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಸ್ವಲ್ಪ ಭಿನ್ನವಾದ ಆಲೋಚನೆಯೊಂದಿಗೆ ಮಾಡಿರುವಂಥ ಸಂಚಿಕೆ ಮತ್ತು ವಾಸ್ತವದ ನೆಲೆಗಟ್ಟಿನಲ್ಲಿ ನಿಖರವಾದಂಥ ಮಾಹಿತಿ ಇರುವಂಥ ಸಂಚಿಕೆ ಅಂತ ನಾನು ವಿನೀತನಾಗಿ ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇರೋದು ಅಂದ್ಕೊಂಡಿರೋದು ವಿತ್ ಗ್ರೇಟ್ ಹ್ಯುಮಿಲಿಟಿ. ನಾನೊಬ್ಬ ಪಂಡಿತ ಅಲ್ಲ, ಭಾಳ ಯುದ್ಧದ ಬಗ್ಗೆ ವಿಶ್ಲೇಷಕನಲ್ಲ. ನನ್ನ ಇತಿಮಿತಿಯಲ್ಲಿ ನಾನು ಹೇಳಬಹುದಾದದ್ದನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಿದ್ದೀನಿ. ಅನಿಸಿದ್ದನ್ನು ದಯವಿಟ್ಟು ತಿಳಿಸಿ, ಶೇರ್ ಮಾಡಿ. ಆರ್ಥಿಕವಾಗಿ ನಮಗೆ ಬೆಂಗಾವಲಾಗಿ ನಿಮ್ಮ ಅಗತ್ಯ ನಮಗೆ ತುಂಬ ಇದೆ. ನಮಸ್ಕಾರ.